ಇಂದು SSLC ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥದ್ದು. ರಾಜ್ಯಕ್ಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ನಂದನ್ ಟಾಪರ್ ಆಗಿರ್ತಕ್ಕಂಥದ್ದು. 625ಕ್ಕೆ 25 ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿದ್ಯಾರ್ಥಿನಿ ಇದ್ದಾರೆ, ಮಾತಾಡ್ತೀನಿ. ರಾಜ್ಯಕ್ಕೆ ಟಾಪರ್ ಆಗಿದೆಯಾ, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಈ ರಿಸಲ್ಟ್ನ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಮನೆಯಲ್ಲೂ ಅಷ್ಟೇ ಎಲ್ಲ ಖುಷಿಯಾಗಿದ್ದಾರೆ. 625ಕ್ಕೆ 25 ತೆಗಿಬೇಕಂದ್ರೆ ನಿನ್ನ ಕಠಿಣ ಶ್ರಮ ಯಾವ ರೀತಿ ಇತ್ತು? ನನ್ನ ಕಠಿಣ ಶ್ರಮ ಶ್ರಮ ಅಂತಂದರೆ ಅದೇ ಜಾಸ್ತಿ ಗಂಟೆಗಟ್ಟಲೆ ಕೂತ್ಕೊಂಡು ಏನು ಓದ್ತಿರ್ಲಿಲ್ಲ ನಾನು. ಎಷ್ಟು ಏನು ಪಾಠ ಮಾಡ್ತಿರೋ ಅದು ಓದ್ತಿದ್ದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಶ್ರಮಕ್ಕಿಂತ ಟೀಚರ್ಸ್ ಸಪೋರ್ಟ್ ತುಂಬ ಇತ್ತು. ಟೀಚರ್ಸ್ ಆಗಲಿ, ಅವರ ಟೀಚಿಂಗ್ ಮೆಥಡ್ ಇರ್ಬೋದು, ನೋಟ್ಸ್ ಮಾಡ್ಕೊಡೋದಿರ್ಬೋದು, ನಾವಿಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂದರೆ ತಿದ್ದಿ ಹಿಂಗಲ್ಲ ಹಿಂಗೆ ಅಂತ ಹೇಳೋದಿರ್ಬೋದು, ಅದಾಗಿರ್ಬೋದು. ನಮಗೆ ಲ್ಯಾಂಗ್ವೇಜ್ ಟೀಚರ್ಸ್ ಅಷ್ಟೇ ಅವ್ರವ್ರದ್ದೇ ರೀತಿಯಲ್ಲಿ ನಮಗೆ ಪಾಠ ಮಾಡ್ತಿದ್ರು. ಅದರಿಂದ ಎಲ್ಲ ತುಂಬ ಹೆಲ್ಪ್ ಆಗಿದೆ. ನೀನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿ ಈ ರಿಸಲ್ಟ್? ಈ ಸ್ಟೇಟಿಗೆ ಟಾಪರ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. 620 ಅಬೌವ್ ಎಕ್ಸ್ಪೆಕ್ಟೇಷನ್ ಇತ್ತು ಎಕ್ಸಾಮ್ ಬರೆದು ಬಂದಮೇಲೆ. ಅಂದರೆ ಎಲ್ಲಂದರೆ ಇವ್ಯಾಲ್ಯೂಯೇಟರ್ಸು ಲಾಂಗ್ ಮಾರ್ಕ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ನಮಗೆ ಮುಂಚೆ ಟೀಚರ್ಸ್ ಎಲ್ಲ ಹೇಳ್ತಿದ್ರು, ನೀವು ಭಾಳ ಕೇರ್ಫುಲ್ಲಾಗಿ ಬರೀಬೇಕು, ಲಾಂಗ್ ಆನ್ಸರ್ಸಲ್ಲಿ ಇವ್ಯಾಲ್ಯೂಯೇಟರ್ಸ್ ಬೇಕಂತಲೇ ಹಿಡಿತಾರೆ ಅಂತ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಈಗ ಸುಮ್ಮನೆ ನಿರಾಶೆ ಆಗೋದಕ್ಕಿಂತ ಕಮ್ಮಿ ಇಟ್ಕೊಂಡು ಖುಷಿಯಾಗಿರೋದು ಒಳ್ಳೇದು ಅಂದ್ಬಿಟ್ಟು 620 ಅಂದ್ಕೊಂಡಿದ್ದೆ. ಇವಾಗ ಬಂದಿದೆ 625. ಈಗ ಔಟ್ ತೆಗಿಬೇಕು ಅಂತಂದ್ರೆ ಅದ್ರ ಹಿಂದಿನ ಶ್ರಮ, ರಾತ್ರಿಯೆಲ್ಲ ಓದಬೇಕು, ಒಂದು ರೀತಿ ಏನೋ ಕಠಿಣ ಶ್ರಮ ಹಾಕ್ಬೇಕು ಅಂತ ಇರುತ್ತೆ. ನಿಂದು ಯಾವ ರೀತಿ ಇತ್ತಪ್ಪ? ನಂದಂದರೆ ನಾನು ಸಾಯಂಕಾಲ ಮನೆಗೆ ಬಂದು ಸಾಯಂಕಾಲ ಎಲ್ಲ ಓದ್ತಿದ್ದೆ. ನಾವು ರಾತ್ರಿನೇ ಓದ್ತಿದ್ದೆ. ಎಕ್ಸಾಮ್ ಒಂದು ನೈಟ್ ಅಂದರೆ ರಾತ್ರಿ ಎಲ್ಲ ಎದ್ದಿದ್ದು ಬೇಕಾದ್ರೆ ಓದ್ತಿದ್ದೆ. ಬೆಳಿಗ್ಗೆ ಜಲ್ದಿ ಎದ್ದು ಓದೋದು. ಸ್ಟಡಿ ಹಾಲಿಡೇಸ್ ಎಲ್ಲ ಅಷ್ಟೇ ಮಾಡಿದ್ದು. ಇಷ್ಟಿಷ್ಟು ಚಾಪ್ಟರ್ಸ್ ಇದ್ದಾವೆ, ಇಷ್ಟಿಷ್ಟು ಹಿಂಗೆ ಓದಬೇಕು, ಇಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ, ಇಷ್ಟು ಮಾಡಿದರೆ ಸಾಕು ಅಂತ ಒಂದು ಲಿಮಿಟ್ ಇಲ್ಲೇ ನಾನೇ ಸೆಟ್ ಮಾಡ್ಕೊಂಡಿದ್ದೆ. ಇಷ್ಟು ಮಾಡಿದರೆ ಸಾಕು. ತುಂಬ ಟೆನ್ಷನ್ ಆದರೆ ಅಲ್ಲಿ ಎಕ್ಸಾಮಲ್ಲಿ ಏನೋ ತಪ್ಪು ಬರೀತೀವಲ್ಲ, ಅದಕ್ಕೆ ಇಷ್ಟು ಚಾಪ್ಟರ್ಸ್ ಇದ್ದಾವೆ, ಎಷ್ಟು ಓದಬೇಕಂತ ನೈಟು ನೋಡ್ಕೊಳೋದು, ಬೆಳಿಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೆ ಅಷ್ಟು. ತಂದೆ ಪಿಕ್ನಿಕ್ ಕಲೆಕ್ಟ್ರು, ಮಗ ಇವತ್ತು ಟಾಪರು, ಎಷ್ಟು ಹೆಮ್ಮೆ ಇದೆ? ತುಂಬ ಹೆಮ್ಮೆ ಇದೆ. ನಮ್ಮ ಅಪ್ಪಾಜಿ ಅಷ್ಟೇ ಎಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಇವಾಗ ಹೆಮ್ಮೆ ಅಂತ ಹೇಳ್ಕೊಬೋದು. ನನ್ನ ಮಗ ಸ್ಟೇಟಿಗೆ ಟಾಪರ್ ಬಂದಿದ್ದಾನೆ ಅಂತ ತುಂಬ ಖುಷಿ ಆಗುತ್ತೆ. ಮಾತಾಡಲಿಕ್ಕೆ ತಂದೆಯವರಿದ್ದಾರೆ, ಅವನು ಮಾತಾಡ್ತೀನಿ. ಸರ್, ಶ್ರಮ ಪಟ್ಟಿದ್ದೀರಾ ನೀವು ಮಗನ ಓದಿಸ್ಲಿಕ್ಕೆ, ಈಗ ಮಗ ಟಾಪರ್ ಆಗಿದ್ದಾನೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಅದನ್ನು ಹೇಳೋಕ್ಕೆ ಆಗ್ತಿಲ್ಲ, ಆ ರೀತಿ ಆಗ್ತೈತೆ. ತುಂಬ ಖುಷಿ ಆಗ್ತಿದೆ. ಸ್ಟೇಟಿಗೆ ನನ್ನ ಮಗ ಅದು ಹಿರಿಯೂರು ತಾಲೂಕಿಂದ ಹಿಂಗೆ ರಸ್ತೆ ಅಕಾಡೆಮಿ ಸ್ಕೂಲಲ್ಲಿ ಓದಿ ಟಾಪರ್ ಆಗ್ಯದನಂತ ಟಿ ವಿನಾಗೆಲ್ಲ ಬರ್ತಿರ್ಬೇಕಾರೆ ಅದರಷ್ಟು ಸಂತೋಷ ಮತ್ತೊಂದು ಇಲ್ಲ ಅನಿಸುತ್ತೆ. ತಾವು ಕೂಡ ಸಾಕಷ್ಟು ಕಷ್ಟಪಟ್ಟರೆ ಪಿಕ್ನಿಕ್ ಕಲೆಕ್ಟ್ ಮಾಡ್ತಾರೆ. ನೋವಲ್ಲಿ ಇರ್ತಾರೆ. ಏನಂತಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರುತ್ತೆ. ಇವತ್ತು ಟಿ ವಿಲಿ ಬರ್ತಿದ್ದಾನೆ, ರಾಜ್ಯಾದ್ಯಂತ ಫೋನ್ ಬರ್ತಿದೆ, ಎಷ್ಟು ಹೆಮ್ಮೆ ಇದೆ? ಹೇಳೋಕ್ಕೆ ಆಗಲ್ಲ ಸರ್, ಅಷ್ಟು ಹೆಮ್ಮೆ. ಈಗ ಫೋನುಗಳೇ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಬೆಳಿಗ್ಗೆಯಿಂದಲೂ ಸಾಕಷ್ಟು ಫೋನುಗಳು. ನಾವು ನೋಡ್ರಿ ನಿನ್ನ ಮಗನಿಗೆ ಕಂಗ್ರಾಟ್ಸ್ ಹೇಳ್ರಿ ಅಂತಾರೆ. ಅದಕ್ಕಿನ್ನ ಖುಷಿ, ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಅನಿಸುತ್ತೆ. ತಂದೆಗೆ ತಮ್ಮ ಮಕ್ಕಳು ಒಂದು ರೀತಿ ಒಳ್ಳೆ ಶಿಕ್ಷಣ ಪಡಿಬೇಕು, ಒಳ್ಳೆ ಚೆನ್ನಾಗಿ ಓದಬೇಕು ಅನ್ನೋದು ಅಷ್ಟೇ ಆಸೆ ಇರುತ್ತೆ. ಇವತ್ತು ಮಗ ಇಡೀ ರಾಜ್ಯನೇ ನೋಡ್ತೈತೆ ಮಗನ್ನ. ಹೌದು, ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಈಗ ಟಾಪರ್ ಆಗಿದ್ದಾರೆ, ನಿಮಗೇನು ಇದೆ ಕನಸು? ಮಗನ ಏನು ಮಾಡ್ಬೇಕು ಅನ್ನೋದಿದೆ? ಸರ್, ನನ್ನ ಮಗನಿಗೆ ಅವನು ಏನು ಮಾಡ್ಬೇಕಂತಿದ್ರೆ ಅದು ಮಾಡಿ, ಅದು ನಾನು ಏನೇ ಕಷ್ಟ ಆದರೂ ನಾನು ಅವನಿಗೆ ಮಾಡೋಕ್ಕೆ ತಯಾರಿದ್ದೀನಿ. ತಾಯಿ ಇದ್ದಾರೆ. ಮೇಡಮ್, ಮಗ ಇವತ್ತು ಟಾಪರ್ ಆಗಿದ್ದಾನೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಅವನು ಚೆನ್ನಾಗಿ ಓದ್ತಾ ಇದ್ದ, ಅವನು ಚೆನ್ನಾಗಿ ಓದ್ತಿದ್ದ. ಆ ಸ್ಕೂಲಲ್ಲಿ ಹೇಳಿದ್ದನ್ನೆಲ್ಲ ಅವನು ಚೆನ್ನಾಗಿ ಮನನ ಮಾಡ್ತಿದ್ದ. ಸೊ ಅವರು ಟೀಚರ್ಸ್ ಆಗಲಿ, ಅವರು ಸ್ಕೂಲ್ ಸರ್ಗಳಾಗಲಿ ಎಲ್ಲರೂ ಅವನಿಗೆ ಚೆನ್ನಾಗಿ ಟೀಚ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ಈ ಥರ ಓದಬೇಕು ಅಂತ ಅವನು ಅದೇ ಥರ ಓದ್ತಿದ್ದ. ಆದರೆ ಅದೇ ಯಾವಾಗಲೂ ಪುಸ್ತಕನೇ ಹಿಡ್ದಿರ್ತಿರ್ಲಿಲ್ಲ. ಎಷ್ಟು ಓದ್ತಾನೋ ಅದನ್ನಷ್ಟು ಅವನಿಗೆ ಜ್ಞಾಪಕದಲ್ಲಿ ಇಟ್ಕೊತಿದ್ದ. ಅವನಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿತ್ತು. ನಿರೀಕ್ಷೆ ಇತ್ತು ಅವನು, ಅಂದರೆ ಸ್ಕೂಲಿಗೆ ಫಸ್ಟ್ ಬರ್ತಾನೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಇವತ್ತು ಸ್ಟೇಟ್ಗೆ ಫಸ್ಟ್ ಬಂದಿದ್ದಾನೆ, ತುಂಬ ಖುಷಿಯಾಗುತ್ತೆ. ಹಾಗೆ ಅವರ ಅಪ್ಪಾಜಿನೂ ಅಷ್ಟೇ ತುಂಬ ಕಷ್ಟಪಟ್ಟು ಓದಿಸ್ತಾರೆ. ಅವರೊಬ್ಬರೇ ದುಡಿಯೋದು. 3 ಜನ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಅವರಿಬ್ಬರು ಅಕ್ಕರು ಮೆಡಿಕಲ್ ಮಾಡ್ತಿದ್ದಾರೆ. ಇವನೂ ಹಾಗೆ, ಅವನು ಏನು ಓದಬೇಕಂತಿದ್ದಾನೋ ಅದು ಓದಲಿ ಅನ್ನೋದು ನಮ್ಮ ಆಸೆ. ಬಡ ಕುಟುಂಬದಲ್ಲಿ ಹುಟ್ಟಿದ್ಯಾ ಅಂತದೇನಿಲ್ಲ, ಸಾಧನೆ ಯಾರಪ್ಪನ ಸೊತ್ತಲ್ಲ. ಇವತ್ತು ರ್ಯಾಂಕಲ್ಲಿ ಇದೆಯಾ, ನಿನ್ನ ಆಸೆ ಏನು? ಮುಂದೆ ಏನು ಮಾಡ್ಬೇಕಂತಿದ್ದೀವಿ? ಅದೇ ಮುಂದೆ ಸೈನ್ಸ್ ಸ್ಟ್ರೀಮ್ ಚೂಸ್ ಮಾಡೋಣ ಅಂತಿದ್ದೀನಿ. ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗೋಣ ಅಂತ. ನನಗೆ ಏರೋಸ್ಪೇಸ್ ಇಂಜಿನಿಯರ್ ಆಗಬೇಕಂತಿತ್ತು, ಅದನ್ನೇ ಪರ್ಸ್ಯೂ ಮಾಡ್ತೀನಿ. ರ್ಯಾಂಕ್ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಓದಬೇಕಂತ ಸಲಹೆ ಕೊಡ್ತೀನಿ? ಯಾವ ರೀತಿ ಓದಬೇಕು ಅಂದರೆ, ಈಗ ಟೆನ್ಷನ್ ತಗೊಳೋದಿರಲಿ. ಇಷ್ಟೊಂದು ಐತಲ್ಲಪ್ಪ ಹೆಂಗೆ ಓದೋದು, ಅದೆಲ್ಲ ಮನಸ್ಸಿಂದ ತೆಗ್ದಾಕ್ಬೇಕು. ಹೆಂಗೆ ಓದಬೇಕಂದ್ರೆ ಆಡ್ತಾ ಓದ್ಕೊಂಡು ಹೋಗ್ಬೇಕಂತಾರಲ್ಲ ಹಂಗೆ. ನಿಮ್ಮ ಟೀಚರ್ಸ್ ಇರ್ತಾರೆ, ಅವ್ರು ಹೇಳಿದ್ದನ್ನು ಕೇಳಿದರೆ ಸಾಕು. ನೀವು ಖುದ್ದಾಗಿ ಓದಬೇಕು, ಅವ್ರು ಹೇಳಿದ್ದನ್ನು ಕೇಳಬಾರ್ದು ಅಂತೇನಿಲ್ಲ. ಅದೇ ಅವ್ರ ಮನಸ್ಸಿಗೆ ಹೆಂಗೆ ಬರುತ್ತೋ ಆ ಥರ ಓದ್ಕೊಂಡು ಹೋಗ್ಬೇಕು. ಆದರೆ ಈಗ ಅದೇ ಟೆನ್ಷನ್ ಆಗಬಾರ್ದು.
ಅವರು ಅವ್ರಿಗೆ ಫಸ್ಟ್ ಗುರಿ ಇರಬೇಕು. ಮಾತಿದೆ ಅಲ್ಲ, ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ದು ಸಾಗುತ್ತಿತ್ತು ಧೀರರ ದಂಡು ಅಂತ. ಹಾಗೆ ಅವರಿಗೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಾಗಿ ಅವ್ರ ಗುರುಗಳ ಮಾತು ಕೇಳಿದರೆ ಸಾಕು, ಅದರಲ್ಲಿ ಏನಿಲ್ಲ. ಹಿಂಗೆ ಸಲಹೆ ಕೊಡೋ ಅಷ್ಟು ನಾವೇನು ದೊಡ್ಡವರಲ್ಲ, ಚೆನ್ನಾಗಿ ಓದ್ಬೇಕು ಅವರಷ್ಟೇ. ಇದಿಷ್ಟು ಟಾಪರ್ ವಿದ್ಯಾರ್ಥಿನಿ ನಂದನ್ ಹಾಗೂ ಅವರ ಪೋಷಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.